ಹಿರಿಯರು ಮತ್ತು ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಭಾಗವಹಿಸಿದ್ದೀರಿ. ತಮಗೆಲ್ಲ ನಾನು ಸಂಜೆಯ ಶುಭಾಶಯಗಳನ್ನು ಕೋರುತ್ತಾ, ಪ್ರಕೃತಿ ಸಂಘ ನಾಗರಬಾವಿ ವತಿಯಿಂದ ಅಭಿನಂದನಾ ಸಮಾರಂಭ ಶ್ರೀಮತಿ ಮಾನಸ ಬೆಂಗಳೂರು ರಾಮಕೃಷ್ಣಯ್ಯ ಇವರ ಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನಸ ಅವರು ರನ್ನರ್ ಆಫ್ ಪಡೆದಿದ್ದಾರೆ. ನಿಜವಾಗಲೂ ಮುಖ್ಯವಾಗಿ ನಮ್ಮ ಪ್ರಕೃತಿ ಸಂಘದವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ನಮ್ಮ ಬಡಾವಣೆಯ ನಮ್ಮ ಪ್ರಕೃತಿ ಸಂಘದ ಸನ್ಮಾನ್ಯ ಹಿರಿಯರಾದಂಥ ಅಧ್ಯಕ್ಷರೂ ಆದಂಥ ಸನ್ಮಾನ್ಯ ಶ್ರೀ ವೆಂಕಟರಾಮಯ್ಯನವರೇ, ನಮ್ಮ ಸೋದರ ಸಮಾನರಾದಂಥ ಹಿರಿಯರಾದಂಥ ರಾಮಕೃಷ್ಣಣ್ಣವರೇ, ಶ್ರೀಮತಿ ಅಕ್ಕನವರಾದಂಥ ಸುಮಾಕ್ಕ ಅವರೇ, ಶ್ರೀಮತಿ ಮಾನಸ ಅವರೇ, ವೇದಿಕೆ ಮೇಲಿರುವ ನಮ್ಮ ಪತ್ನಿಯವರಾದ ತುಂಬ ಚಳಿ, ಅಲ್ಲಿ AC ಇದಾಗ್ಬಿಟ್ಟಿತ್ತು. ನಿಜವಾಗಲೂ ನಮ್ಮ ಮಕ್ಕಳು ಭಾಳ ಇವತ್ತೊಂದು ದಿನ ಅಕ್ಕ ತಂಗಿದಿರು ಇನ್ನೂ ಒಂದು ಸ್ವಲ್ಪ ಸಂಸ್ಕಾರವನ್ನು ಇಟ್ಕೊಂಡು ಎಲ್ಲೂ ಹೋಗಲ್ಲ, ಹೆದರ್ಕೊಂಡ್ಬಿಡ್ತಾರೆ. ನಮ್ಮ ರಾಮಕೃಷ್ಣಣ್ಣವರು ಇಸ್ರೋದಲ್ಲಿ ಇಟ್ಕೊಂಡು ಅವ್ರು 3 ಜನ ಹೆಣ್ಮಕ್ಳಿಗೂ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅವರು ಹೊರದೇಶಗಳಲ್ಲಿ ಕೆಲಸ ಮಾಡಿಕೊಂಡು ಅವ್ರಿಗೆ ಸಹಕಾರ ಕೊಟ್ಟಂಥ ಅವರ ಪತ್ನಿಗೂ ನಾವು ಅಭಿನಂದನೆ ಹೇಳಬೇಕಾಗ್ತದೆ. ಪತಿಯವ್ರಿಗೂ ಇನ್ನೂ ತರಬೇತಿ ಕೊಟ್ಟು, ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರು ಎಲೈಟ್ ಮಿಸ್ಟ್ರೆಸ್ ಆರ್ಥೋ ಇಂಟರ್ನ್ಯಾಷನಲ್ ಇಂಡಿಯಾ 2025ರಲ್ಲಿ ವಿನ್ನರ್ ಆಗಿರೋದು ನಿಜವಾಗಲೂ ಭಾಳ ಖುಷಿ ಆಗ್ತದೆ. ನಮ್ಮ ರಾಜ್ಯಕ್ಕೆ, ನಮ್ಮ ಬಡಾವಣೆಗೆ ಹೆಚ್ಚಿನ ಖುಷಿ ತಂದಿದೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಶ್ರೀಮತಿ ಮಾನಸ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಪ್ರಕೃತಿ ಸಂಘದ ಪರವಾಗಿ, ಮುಂದೆ ಕೂತಿರುವ ಎಲ್ಲ ಹಿರಿಯರ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಇನ್ನು ಮುಂದೆನೂ ಸಹ ಇದೇ ರೀತಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರಶಸ್ತಿಯನ್ನು ತಗೊಳ್ಕೊಳ್ಳಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಾನು ಎಲ್ಲೋ ಹೋಗ್ಬಿಟ್ಟು ಅಣ್ಣವ್ರಿಗೆ ಹೆದರ್ಕೊಂಬಿಟ್ಟೆ 4 ಗಂಟೆ ಆಗೋಯ್ತಲ್ಲ ಅಂತೇಳಿ ನನ್ನ ಗಾಡಿ ಸ್ಪೀಡಾಗಿ ಓಡಿಸು ಅಂತೇಳಿ ಯಾವುದೋ ಒಂದು ಸಭೆ ಮೀಟಿಂಗ್ ಹೋಗಿ ಸೇರಿಬಿಟ್ಟಿದ್ದೆ. ಹಾಗಾಗಿ ಅಲ್ಲಿಂದ ಬಂದೆ. ನಿಜವಾಗಲೂ ನಾನು ಈ ಬಡಾವಣೆಗೆ ಬಂದಿದ್ದಕ್ಕೆ ಎಲ್ಲ ಹಿರಿಯವರು ಮತ್ತು ರಾಮಕೃಷ್ಣಣ್ಣವರು ಎಲ್ಲರನ್ನೂ ಪರಿಚಯ ಮಾಡಿಕೊಟ್ಟು, ನನಗೆ ಒಕ್ಕಲ ಸಂಘದಲ್ಲಿ ಗೆಲ್ಲಕ್ಕೋಸ್ಕರ ಇರ್ಬೋದು ಮತ್ತು ಶಾಸಕನಾಗಿರೋಕ್ಕೋಸ್ಕರ ಇರ್ಬೋದು ತುಂಬ ಆಶೀರ್ವಾದ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಿಜವಾಗಲೂ ಇಂಥ ಕಾರ್ಯಕ್ರಮಗಳು ನಮ್ಮ ಮಕ್ಕಳುಗಳು ಪ್ರಶಸ್ತಿಯನ್ನು ಪಡೆದಿರೋದಕ್ಕೆ ಇನ್ನು ಬೇರೆ ನಮ್ಮ ಮಾನಸ ಅವರ ಬಗ್ಗೆ ಈ ರೀತಿಯ ಅಭಿನಂದನೆಗೆ ಪಾತ್ರವಾಗುವುದಕ್ಕೆ ಅವರು ಮಾಡಿದಂತಹ ಸಾಧನೆ ಮತ್ತು ಅವರು ನಡೆದು ಬಂದಂತಹ ದಾರಿ ಹೇಗಿತ್ತು ಅನ್ನುವುದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಮೊದಲು ಹಂಚಿಕೊಳ್ತೇನೆ. ಆ ನಂತರ ಅವರಿಗೆ ಸನ್ಮಾನವನ್ನು ನಾವು ಮಾಡಲಿದ್ದೇವೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದು, ನಿವೃತ್ತಿಯಾದ ನಂತರ ನಿವೃತ್ತಿ ಜೀವನವನ್ನು ಅನುಭವಿಸುತ್ತಿರುವಂತಹ ನಾಗರಭಾವಿ 11ನೇ ವಿಭಾಗದ 2E ಮುಖ್ಯ ರಸ್ತೆಯ ನಿವಾಸಿಗಳು, ನಮ್ಮ ಪ್ರಕೃತಿ ಸಂಘದ ಸಂಘಟನಾ ಕಾರ್ಯದರ್ಶಿಯೂ ಆದಂತಹ ಶ್ರೀಯುತ ರಾಮಕೃಷ್ಣಯ್ಯ ಸಿ ಮತ್ತು ಸುಮಾ ರಾಮಕೃಷ್ಣಯ್ಯ, ಶ್ರೀಮತಿ ಸುಮಾ ರಾಮಕೃಷ್ಣಯ್ಯ, ಈ ದಂಪತಿಗಳ ಜ್ಯೇಷ್ಠ ಪುತ್ರಿಯಾಗಿ 1985ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದಂತಹ ಮಾನಸ ಅವರು ತಮ್ಮ ಬಾಲ್ಯ ಮತ್ತು ಶೈಶವ ಬೆಳವಣಿಗೆಯನ್ನು ಬೆಂಗಳೂರಿನಲ್ಲೇ ಕಳೆದು, ಆನಂತರ ಗಣಕಯಂತ್ರ ವಿಜ್ಞಾನದಲ್ಲಿ ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದು 2009ರಲ್ಲಿ
ವೈವಾಹಿಕ ಜೀವನಕ್ಕೆ ಕಾಲಿಟ್ಟಂತಹ ಶ್ರೀಮತಿ ಮಾನಸ ಅವರು ಒಬ್ಬ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ತಾಂತ್ರಿಕ ವಿಭಾಗದ ನೌಕರರಾಗಿ, ಹಾಗೆಯೇ ವೃತ್ತಿ ನಿಮಿತ್ತ ಮತ್ತು ಕೌಟುಂಬಿಕ ಸೆಳೆತದ ಕಾರಣದಿಂದಾಗಿ ಪ್ರಸ್ತುತ ಬಹ್ರೇನ್ನಲ್ಲಿ ವಾಸ ಮಾಡುತ್ತಿರುವಂತಹ ಇವರು ಒಂದು ವಿಶಿಷ್ಟವಾದಂತಹ ಸಾಧನೆಗಳ ಮೂಲಕ ನಮ್ಮ ಮುಂದೆ ಇವತ್ತು ಅಭಿನಂದನೆಗೆ ಪಾತ್ರರಾಗ್ತಿದ್ದಾರೆ. ಅವರ ಒಂದು ಹಿನ್ನೆಲೆಯನ್ನು ನಾನು ಸೂಕ್ಷ್ಮವಾಗಿ ಪರಿಚಯ ಮಾಡಿಕೊಡ್ತೇನೆ. ಇದು ಪ್ರಕೃತಿ ಸಂಗಮಕ್ಕೆ ಈ ಒಂದು ಅವಕಾಶ ಕೊಟ್ಟಿರೋದು ನಂಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಇದು ಬರೀ ನನ್ಗಂತ ಅಲ್ಲ, ನಂತರ ಎಲ್ಲರೂ ಇದೇ ತರ ಆಸಕ್ತಿಯಿಂದ ಮುಂದೆ ಬಂದು ಈ ತರ ಹೆಚ್ಚಿಗೆ ಪಾಲ್ಗೊಂಡು ಅವರು ಮುಂದೆ ಬರೋ ತರ ಅದನ್ನು ಗುರುತಿಸಿ ಪ್ರಕೃತಿ ಸಂಘ ಮತ್ತೆ ಹಲವಾರು ಸಂಘ ಎಲ್ಲ ಇದು ಮಾಡ್ತಿರೋದು ಇದು ತುಂಬಾ ಉದುಂಬಿಸುತ್ತೆ ಇನ್ನ ಜಾಸ್ತಿ ಮಾಡಕ್ಕೆ. ನಾನು ಹೊರದೇಶದಿಂದ ಕರ್ನಾಟಕದಲ್ಲಿ ಬಂದು ಭಾಗವಹಿಸೋದು ಮೇನ್ ರೀಸನ್ ಅಂದ್ರೆ ನಾನು ಹುಟ್ಟು ಬೆಳೆದಿದ್ದೆ ಇಲ್ಲಿ. ಸೊ ಅದಕ್ಕೆ ಅಲ್ಲಿ ನಾನು ಗೆದ್ದಿದ್ದು ಸಾಲದು ಅಂತ ನಾನು ಇಲ್ಲಿ ಏನಾದ್ರು ಸಾಧಿಸ್ಬೇಕು, ಇಲ್ಲೂ ನಾನು ತೋರಿಸ್ಬೇಕು, ನಾನು ಬಂದಿದ್ ರೂಟ್ ನಾನು ಮರಿಬಾರ್ದು ಅಂತ ನಾನು ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ವಿನ್ನರ್ ಆಗಿ ಬಂದಿದ್ದೀನಿ. ಸೊ ಇದು ಜಸ್ಟ್ ಬ್ಯೂಟಿ ಪೇಜೆಂಟ್ ಅಂತ ಅಲ್ಲ, ನಾನ್ ಮಾಡ್ತಿರೋ ಕೆಲಸ IT ಇಂಡಸ್ಟ್ರಿ ಆದ್ರೂನು ನಾನು ಹೇಳೋದು ಎಲ್ರಿಗೂ ಏನಂದ್ರೆ ಅವ್ರಿಗಿರೋ ಇಂಟ್ರೆಸ್ಟ್ ಪ್ಯಾಷನ್ ಮರಿದೆ ಅವ್ರು ಅದನ್ನ ಫಾಲೋ ಮಾಡಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಅವರು ಏನ್ ಇಷ್ಟ ಪಡ್ತಾರೋ ಅದನ್ನ ಗುರುತಿಸಿ ಅವರು ಮುಂದೆ ಬರ್ಲೇಬೇಕು. ಇದೊಂದು ಎಕ್ಸಾಂಪಲ್, ನಾನು ಆ ಎಕ್ಸಾಂಪಲ್ ಸೆಟ್ ಮಾಡ್ತಿದ್ದೀನಿ ಅಂದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ಎಲ್ರಿಗೂ ಟೈಮ್ ಮಾಡ್ಕೊಂಡು ಬಂದಿರೋದಕ್ಕೆ ಇನ್ನ ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ಅವಾರ್ಡು ಹೆಚ್ಚಿನ ಅವಾರ್ಡ್ ಗೆಲ್ಸಕ್ಕೆ ತಮ್ಮ ಹೆಚ್ಚಿನ ತಂದೆ ತಾಯಿಗಳಿಗೆ ಏನಂತ ಎಜುಕೇಶನ್ ತುಂಬಾನೇ ಮುಖ್ಯ. ಆ ಎಜುಕೇಶನ್ ನಮ್ ತಂದೆ ತಾಯಿ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಅದು ಕೊಟ್ಟಿದ್ರಿಂದನೇ ನಾನು ಇಷ್ಟು ಮುಂದುವರಿಯಕ್ಕೆ ಕಾರಣ ಆಗಿರೋದು. ಸೊ ಅವ್ರಿಗೆ ಯಾವತ್ತಿಗೂ ಚಿರಋಣಿ. ಸನ್ಮಾನ ಮಾತ್ರ ನಾನು ಅದೇ ಹೇಳ್ತಿದ್ದೀನಿ, ಪ್ರಕೃತಿ ಸಂಘ ತುಂಬಾನೇ ಒಳ್ಳೆ ಕೆಲಸ ಮಾಡ್ತಿದೆ. ಈಗ ನನ್ನ ನೋಡಿ ಇನ್ನು ಮಿಕ್ಕಿದ್ ಎಲ್ರು ಈ ಎಕ್ಸಾಂಪಲ್ ತಗೊಂಡು ಅವರು ಏನಾದ್ರು ಮಾಡಕ್ಕೆ ಸಾಧನೆ ಪಟ್ಟಿ ಅವ್ರನ್ನು ಗುರುತಿಸಿ ಈ ತರ ಮಾಡಿದ್ರೆ ನಮ್ಗೆ ಇನ್ನ ಪ್ರೋತ್ಸಾಹ ಸಿಗುತ್ತೆ. ಸೊ ದಿಸ್ ಇಸ್ ವೆರಿ ನೈಸ್ ಇನೋವೇಷನ್ ಅವ್ರು ಏನ್ ಮಾಡ್ತಿದಾರೋ, ಇದು ಮುಂದೆನೂ ಹಿಂಗೆ ಮಾಡ್ಬೇಕು ಅಂತ ಕೋರೈಸ್ತೀನಿ. ನನ್ ಮೇನ್ ಕನ್ಸಂದ್ರೆ ಕರ್ನಾಟಕದ ಹುಡುಗಿ ಇಂಡಿಯಾ ಇಂದ ಹೋಗಿ ಹೊರ ದೇಶದಲ್ಲಿ ಗೆದ್ದಿ ಬರ್ಬೇಕು ಅಂತ. ಅದ್ರ ಪ್ರಯತ್ನ ನಾನು ನಡೆಸ್ತಾ ಇದ್ದೀನಿ. ನಾಗರಬಾವಿಯ 10 ಮತ್ತು 11ನೇ ಬ್ಲಾಕ್ನ ಜನತೆಗೆ ವಿಶೇಷವಾಗಿ ತುಂಬಾ ಸಂತೋಷವಾದಂತ ದಿನ. ಎಕ್ಸ್ಪೆಕ್ಟೇಷನ್ ಇಲ್ದಿರುವಂತದ್ದು ಮತ್ತೆ ಅನ್ಬಿಲೀವಬಲ್ ಅಂತಾರಲ್ಲ ಹಾಗೆ ನಮ್ಮ ಪ್ರಕೃತಿ ಸಂಘದ ನಮ್ಮ ಸಂಚಾಲಕರು ಮತ್ತೆ ಇವರು ರಾಮಕೃಷ್ಣ ಅವರ ಸುಪುತ್ರಿ ಈ ದಿನ ನಮ್ಮ ರಾಜ್ಯ ಮತ್ತು ಅಂತಾರಾಜ್ಯ ರಾಷ್ಟ್ರೀಯ ಮತ್ತು ಅವರು ಸೌಂದರ್ಯ ಸ್ಪರ್ಧೆಯಲ್ಲಿ ಎಲ್ಲಾ ತರ ಬಹುಮಾನ ಪಡೆದಿದ್ದಾರೆ. ಈ ತರ ಮಾಡೋದು 1-2 ಗೆಲ್ತಾರೆ. ಆದ್ರೆ ಇಷ್ಟೊಂದು ಜಾಸ್ತಿ ಪ್ರಶಸ್ತಿಗಳನ್ನು ಪಡೆದಿರೋದು ನಾನಂತ ಫಸ್ಟ್ ನೋಡ್ತಾ ಇದ್ದೀನಿ. ಹಾಗಾಗಿ ಅವ್ರಿಗೆ ನಮ್ಮ ಪ್ರಕೃತಿ ಸಂಘ ಮತ್ತೆ ಈ ಭಾಗದ ಎಲ್ಲಾ ಜನತೆಯನ್ನು ಅವ್ರಿಗೆ ಅಭಿನಂದಿಸ್ತದೆ. ಮತ್ತೆ ಇದೇ ತರ ಅವ್ರನ್ನ ರೋಲ್ ಮಾಡೆಲ್ ತರ ಮಾಡಿಕೊಂಡು ಮುಂದಿನ ಪೀಳಿಗೆಯು ಅವರ ಜೊತೆಯಲ್ಲಿ ಅವರ ಹೆಜ್ಜೆಯಲ್ಲಿ ನಡೆಯುತ್ತಾ ಅವರು ಇದೇ ತರ ಪ್ರಶಸ್ತಿಗಳನ್ನು ಪಡ್ಕೋಬೇಕು. ಮತ್ತೆ ಶ್ರೀಮತಿ ಮಾನಸ ಅವರಿಗೆ ಇನ್ನೂ ಅತಿ ಹೆಚ್ಚು ಗೌರವ ಸಂದಬೇಕು ಅಂತ ಹೇಳ್ಬಿಟ್ಟು ನಾನಂತ ಹೇಳಿ ನನ್ನ ಈ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಕಂಗ್ರಾಚುಲೇಷನ್ಸ್. ಸಂಘ ನಾಗರಬಾವಿ ಪ್ರಕೃತಿ ಸಂಘದಿಂದ ಅದ್ರಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅದ್ರಲ್ಲಿ ನಾನು ಒಬ್ಬ ಸಂಘಟನಾ ಕಾರ್ಯದರ್ಶಿ ಆಗಿದ್ದೀನಿ. ಆದ್ರಿಂದ ನನಗೆ ತುಂಬಾ ಹೆಮ್ಮೆ ಬರ್ತಾ ಇದೆ ನಮ್ಮ ಸಂಘದಿಂದ ಮಾಡ್ತಾ ಇರೋದು. ಇದರಲ್ಲಿ ಏನು ಅಂದ್ರೆ ನಮ್ಮ ಮಗಳು ಹೊರದೇಶದಲ್ಲೂ ಒಳ್ಳೆ ಅವಾರ್ಡ್ ತಗೊಂಡು ನಮ್ಮ ಕರ್ನಾಟಕಕ್ಕೆ ಬಂದು ಅಲ್ಲೂ ಕೂಡ ಅವಾರ್ಡ್ ವಿನ್ನರ್ ಆಗಿದ್ದಾಳೆ. ಇದಕ್ಕಿಂತ ಸಂತೋಷ ನಮ್ಗೆ ಇನ್ನ್ಯಾವುದೂ ಇಲ್ಲ. ಯಾಕೆಂದ್ರೆ ನಮ್ಗೆ ಈ ಇಡೀ ವಯಸ್ಸಿನಲ್ಲಿ ಈ ತರ ಸಂತೋಷ ತಂದ್ಕೊಟ್ಟಿರೋದು ನಮ್ಗೆ ಬಹಳ ಸಂತಸ ತಂದಿದೆ. ನಮ್ಮ ಇವ್ರಿಗೆ, ನಮ್ಮ ಶ್ರೀಮತಿ ಅವ್ರಿಗೂ, ಎಲ್ಲಾರ್ಗೂ, ನಮ್ಮ ಸಂಬಂಧಿಕರಿಗೂ, ನಮ್ಮ ನಾಗರಬಾವಿ ನಮ್ಮ ಜನತೆ ಎಲ್ಲಾರ್ಗು ಅಷ್ಟೇನೆ
ನಾವು ಇದು 2 ದಿವಸದಲ್ಲಿ ಕಾರ್ಯಕ್ರಮ ಮಾಡಿರೋದ್ರಿಂದ ಇನ್ನೂ ತುಂಬಾ ಜನಕ್ಕೆ ಕೇಳಬೇಕಾಗಿತ್ತು. ಆದ್ರಿಂದ ನಮ್ಗೆ ನಮ್ಮ ಮಗಳಿಗೆ ಸ್ವಲ್ಪ ನಮ್ಮ ನಾಗರಬಾಯಿ ಜನಕ್ಕೆ ನಾವು ಗುರ್ತಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಸಂಘಕ್ಕೆ ಕೇಳ್ಕೊಂಡಾಗ ನಮ್ಮ ಅಧ್ಯಕ್ಷರಾದಂಥ ವೆಂಕಟರಾಮಯ್ಯ ಸರ್, ಆಮೇಲೆ ನಮ್ಮ ಮಾಜಿ ಶಾಸಕರು ಆ ದೇವೇಗೌಡರು ಸರ್ ಎಲ್ಲ ಇದಕ್ಕೆ ನಮ್ಗೆ ಪ್ರೋತ್ಸಾಹ ನೀಡಿ ನಮ್ಮ ಎಲ್ಲಾ ಜನತೆ, ಎಲ್ಲಾ ಸಂಘ, ವಿನಾಯಕ ಬಡಾವಣೆ ಎಲ್ಲಾ ಸಂಘದವರು ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ. ನಮ್ಮ ಕೆಂಪೇಗೌಡ ಸಮಿತಿ ಇವರೆಲ್ಲ ಸಪೋರ್ಟ್ ಕೊಟ್ಟು ನಮ್ಗೆ ಇವತ್ತು ಒಂದು ಒಳ್ಳೆ ಇದು ಮಾಡಿದ್ದಾರೆ. ಇದು ತುಂಬಾ ಎಲ್ಲರಿಗೂ ನಾವು ಬಂದಿರೋರಿಗೆ ಧನ್ಯವಾದ ತಿಳಿಸಿ ಒಂದು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇವತ್ತು ಏನ್ ಕಾರ್ಯಕ್ರಮ ಮಾಡಿದ್ರು ಇವತ್ತು ನಮ್ಮ ಪ್ರಕೃತಿ ಸಂಘದ ಪರವಾಗಿ ಏನು ಒಂದು ಅಭಿನಂದನಾ ಸಮಾರಂಭ ಮಾಡಿದ್ವಿ, ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಷಯ. ಏನಕ್ಕೆ ಅಂದ್ರೆ ರಾಮಕೃಷ್ಣ ಮತ್ತೆ ಸುಮಾರು ಮಗಳು ಮಾನಸ ಅವರು ನಮ್ಮ ಬಡಾವಣೆ ಇರೋದ್ರಿಂದ ನಮಗೂ ಒಂದು ರೀತಿಯಲ್ಲಿ ಸಂಭ್ರಮ ಹಬ್ಬದ ಆಚರಣೆ ಅಂತ ಹೇಳ್ಬೋದು. ಹಾಗೆ ಒಂದು ಒಳ್ಳೆ ಹೆಸರನ್ನ ಮಾಡಿದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ, ಹಾಗೆ ಅವ್ರ ಇನ್ಸ್ಪೈರ್ ಕೂಡ ಬೇರೆ ಅವ್ರಿಗೆ ಈ ರೀತಿ ನಾವು ಕೂಡ ಬೇರೆ ಅಂತಾರಾಜ್ಯದ ಹೆಸರು ಮಾಡ್ಬೋದು ಅಂತ ಹೇಳಿ ಇನ್ಸ್ಪೈರ್ ಆಗಿದ್ದಾರೆ. ಹಾಗೆ ನಮ್ಮ ಪ್ರಕೃತಿ ಸಂಘವಾಗಿ ನಮ್ಮ ನಾಗರಬಾಯಿ ಬಡಾವಣೆ ಎಲ್ಲ ಜನರ ಪರವಾಗಿ ಅವರಿಗೆ ಅಭಿನಂದನೆ. ಎಲ್ಲಾ ಜನರಿಗೂ ನಮಸ್ಕಾರ. ಮತ್ತೆ ಪ್ರಕೃತಿಯವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಮನಸ್ಪೂರ್ವಕವಾಗಿ. ಮತ್ತೆ ನಮ್ಮ ಮಗಳಿಗೆ ಇಷ್ಟು ಮಟ್ಟಿಗೆ ಮಾಡ್ಕೊಡ್ತಲ್ಲ, ಮತ್ತೆ ನೀವು ಬಂದಿರೋದು ತುಂಬಾ ಖುಷಿ ಆಯ್ತು. ನಮ್ಮ ಮಗಳು ಖರ್ಚು ಮಾಡಿದ್ದು ನಮ್ಗೆ ಇನ್ನೂ ತುಂಬಾ ಖುಷಿ. ಇದಕ್ಕಿಂತ ಖುಷಿ ಬೇರೆ ಏನು ತಾಯಿದಿರು ಹಾ. ಆಗಿರ್ಬೇಕು, ಹಾಗೆ ಇರ್ಬೇಕು ಅಂತಾರೆ. ಇಲ್ಲ. ಎಲ್ಲ ಮಕ್ಕಳಿಗೆ Free ಇಟ್ಟಿದ್ದೀವಿ. ಬೆಂತಟ್ಟಿದ್ದೀರಾ? ತಟ್ಟಿದ್ದೀವಿ. ಈ ರೀತಿ ಬೇರೆ ತಂದೆ ತಾಯಿಗಳಿಗೆ ಏನ್ ಹೇಳ್ತೀರಿ? ಬೇರೆ ತಂದೆ ತಾಯಿನೂ ಇದೇ ತರ ಮಕ್ಕಳಿಗೆ ಫ್ರೀ ಬಿಡ್ಬೇಕು, ಚೆನ್ನಾಗಿ ಪ್ರೋತ್ಸಾಹಿಸ್ಬೇಕು ಅಂತೀರಾ? ಪ್ರೋತ್ಸಾಹಿಸ್ಬೇಕು. ಅವರು ಎಲ್ಲವನ್ನೂ ಮಾಡ್ಬೇಕು, ಓದು ಒಂದೇ ಅಲ್ಲ, ಇದನ್ನು ಮಾಡ್ಬೇಕು. ನಮಸ್ತೆ.